ನಮಸ್ತೆ. ಈ ವಿಡಿಯೋದಲ್ಲಿ RNSIT, SJBIT ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕಂಪ್ಯಾರಿಸನ್ ಹೇಳ್ತಾ ಹೋಗ್ತೀನಿ. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿರ್ತೀರಿ, ಸರ್ ಯಾವ ಕಾಲೇಜ್ ಬೆಸ್ಟ್ ಇದೆ ಅಂತ. ಸೊ ಈ ವಿಡಿಯೋದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಯಾವ್ದಾವ್ದು ಕಂಪ್ಯಾರಿಸನ್ ಇದೆ ಅಂತ ತಿಳ್ಕೊಳಕ್ಕೆ ಹೋಗೋಣ. ಫಸ್ಟ್ RNSIT ಎಲ್ಲಿ ಲೊಕೇಟ್ ಆಗಿದೆ ಅಂದರೆ RNSIT ರಾಜರಾಜೇಶ್ವರಿ ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ನೀವು ರಾಜರಾಜೇಶ್ವರಿ ಮೆಟ್ರೋ ಸ್ಟೇಷನ್ ಇಂದ ಒಂದು 2 to 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಕಾಲೇಜು ಲೊಕೇಟ್ ಆಗಿದೆ. ಅದೇ ತರ ನಿಮಗೆ SJBIT ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ಒಂದು 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ನಿಮಗೆ ಮೆಟ್ರೋ ಇಂದ ಓಡಾಡಬೇಕಂದ್ರೂ ನಿಮ್ಗೆ ಅಲ್ಲಿಂದ ಆಟೋಸು ಮತ್ತೆ BMTC ಬಸ್ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ರೋಡಲ್ಲಿ ಲೊಕೇಟ್ ಆಗಿದೆ. ಸೊ ಜೊತೆಗೆ ನೀವು ಅಂಬೇಡ್ಕರ್ ಕಾಲೇಜು ಅಂದ್ರೆ ಸೊ ಕೆಂಗೇರಿಯಿಂದ 6-7 ಕಿಲೋಮೀಟರ್ಸ್ ಅಲ್ಲಿ ಔಟರ್ ರಿಂಗ್ ರೋಡ್ ಅಲ್ಲಿ ನಾಗರಬಾವಿ ಹತ್ರ ನಿಮಗೆ ಅಂಬೇಡ್ಕರ್ ಕಾಲೇಜ್ ಲೊಕೇಟ್ ಆಗಿದೆ. ಸೊ ನೀವು ಮೆಟ್ರೋ ಅಂದ್ರೆ ಕೆಂಗೇರಿಯಿಂದ ಬೇಕಾದ್ರೂ ಮೆಟ್ರೋ ಕೆಂಗೇರಿಯಲ್ಲಿ ಇಳಿದು ಅಲ್ಲಿಂದ ನೀವು ಬೇಕಾದ್ರೆ ಔಟರ್ ರಿಂಗ್ ರೋಡಲ್ಲಿ BMTC ಬಸ್ ಫೆಸಿಲಿಟಿನ ಯೂಸ್ ಮಾಡ್ಕೊಬೋದು. ಒಂದು ಪಾಯಿಂಟಲ್ಲಿ ಹೇಳ್ಬೇಕು ಅಂದರೆ ಯಾವುದಪ್ಪ ಲೊಕೇಶನ್ ವೈಸು ಬೆಸ್ಟ್ ಕಾಲೇಜು ಅಂದರೆ ಸೊ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೇ ಹೇಳ್ಬೋದು. ನೀವು ಡೈರೆಕ್ಟಾಗಿ ಎಕ್ಸಾಕ್ಟ್ ಕಾಲೇಜು ಮುಂದೆನೇ ಬಸ್ ಸ್ಟ್ಯಾಂಡ್ ಇದೆ. ಸೊ ಎಲ್ಲ ಕಾಲೇಜು ಈ 3 ಕಾಲೇಜ್ ಕಂಪೇರ್ ಮಾಡಿಕೊಂಡ್ರೆ ಸೊ ಬಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ಅಂಬೇಡ್ಕರ್ ಕಾಲೇಜು ಬೆಸ್ಟ್ ಆಗ್ಬೋದು. ನೆಕ್ಸ್ಟ್ ಯಾವ ಕಾಲೇಜು ಸ್ಟಾರ್ಟ್ ಆಯಿತು ಅಂದರೆ ಸೊ 2001ರಲ್ಲಿ RNSIT ಸ್ಟಾರ್ಟ್ ಆಗಿದೆ, 2001ರಲ್ಲೇ SJBIT ಸ್ಟಾರ್ಟ್ ಆಗಿದೆ, 1980ರಲ್ಲಿ ಅಂಬೇಡ್ಕರ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಅಂದರೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ನಿಮಗೆ ಅಂಬೇಡ್ಕರ್ ಓಲ್ಡ್ ಕಾಲೇಜ್ ಆಗಿದೆ. ಸೊ SJBIT ಮತ್ತು RNSIT ಎರಡೂ ಅಟ್ ಎ ಟೈಮ್ ಸ್ಟಾರ್ಟ್ ಆಗಿರೋ ಕಾಲೇಜಸ್ಸು. ಸೊ 3 ಕಾಲೇಜು ಅಟಾನಮಸ್ ಆಗಿದ್ದಾವೆ, VTO ಅಂಡರಲ್ಲಿ ಅಟಾನಮಸ್ ಕಾಲೇಜಸ್ಸು. ಸೊ ಏನಪ್ಪ ಇಲ್ಲಿ ಅಂದರೆ ಅಂಬೇಡ್ಕರ್ ಕಾಲೇಜಲ್ಲಿ ಸ್ವಲ್ಪ ಕೆಲವು ಬ್ರಾಂಚಸ್ಸು ಏಡೆಡ್ ಬ್ರಾಂಚಸ್ ಇದೆ. ಸೊ ಏಡೆಡ್ ಬ್ರಾಂಚಸ್ ಇರೋದ್ರಿಂದ ನಿಮಗೆ ಫೀಸು ನೀವು ಗೌರ್ಮೆಂಟ್ ಥ್ರೂ KCET ಇಂದ ಹೋದಾಗ ಸ್ವಲ್ಪ ಫೀಸು ಕನ್ಸೆಷನ್ ಸಿಗ್ಬೋದು. ಬಟ್ SJBIT ಮತ್ತು RNSITಯಲ್ಲಿ ನಿಮ್ಗೆ ಯಾವುದೇ ಏಡೆಡ್ ಕೋರ್ಸಸ್ ಇಲ್ಲ, ಎಲ್ಲ ಪ್ರೈವೇಟ್ ಕೋರ್ಸಸ್ ಇರೋದ್ರಿಂದ ಸೊ ನಿಮಗೆ ಫೀಸು ನಾರ್ಮಲ್ 1,30,000 ಆಗ್ಬೋದು. ಸೊ ಆ ವಿಷಯದಲ್ಲಿ ಕೆಲವು ಬ್ರಾಂಚಸ್ ಮಾತ್ರ ಅಂಬೇಡ್ಕರ್ ಕಾಲೇಜಲ್ಲಿ ನೀವೇನಾದರೂ ಚೂಸ್ ಮಾಡಿಕೊಂಡ್ರೆ ಏಡೆಡ್ ಕೋರ್ಸಸ್ನ ನಿಮಗೆ ಸ್ವಲ್ಪ ಕಡಿಮೆ ದುಡ್ಡು ಆಗ್ಬೋದು. ಸೊ ಈ ಪಾಯಿಂಟಲ್ಲೂ ನಾವು ಅಂಬೇಡ್ಕರ್ ಕಾಲೇಜನ್ನೇ ಫಸ್ಟು ಅಂತ ತಿಳ್ಕೊಬೋದು. ನೆಕ್ಸ್ಟು ಫೆಸಿಲಿಟಿ ವೈಸು ಕ್ಯಾಂಪಸ್ ವೈಸಲ್ಲಿ ಸೊ ಸ್ವಲ್ಪ ಮಾಡರ್ನ್ ಕ್ಯಾಂಪಸ್ಸು ಅಂದರೆ 3 ಕಾಲೇಜಲ್ಲೂ ನಮಗೆ RNSIT, ಸೊ ನೆಕ್ಸ್ಟು SJBIT, ನೆಕ್ಸ್ಟು ನೀವು ಅಂಬೇಡ್ಕರ್ ಕಾಲೇಜಿನ ಕಂಪ್ಯಾರಿಸನಲ್ಲಿ ತೊಗೊಬೋದು. ಇದು ವೆರಿ ಇಂಪಾರ್ಟೆಂಟು. ಮೇಜರ್ ಕೋರ್ಸಸ್ಸು ನೀವು ಕಂಪ್ಯಾರಿಸನ್ ಮಾಡಿದಾಗ 3 ಕಾಲೇಜಲ್ಲೂ ಸೇಮ್ ಅಪ್ರಾಕ್ಸಿಮೇಟಾಗಿ ಎಲ್ಲ ಕೋರ್ಸಸ್ಸು ಸೇಮ್ ಇದೆ. ಸೊ ಐ ಥಿಂಕ್ ಆಲ್ರೆಡಿ ನೀವು KCETಯಲ್ಲಿ ನೋಡಿದ್ದೀರಿ ಯಾವ್ಯಾವ, ನೀವು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ನಿಮ್ಗೆ ಗೊತ್ತಿದೆ ಯಾವ್ಯಾವ ಕೋರ್ಸಸ್ ಇದೆ ಅಂತ. ಸೊ ಅದರಿಂದ ಸೊ ನಾನು ಕೋರ್ಸಸ್ ಬಗ್ಗೆ ಡೀಟೇಲಾಗಿ ಹೇಳಲ್ಲ. ಮೆಜಾರಿಟಿ ಆಲ್ 3 ಕಾಲೇಜಲ್ಲೂ ಕೋರ್ಸಸ್ ವೈಸು ಎಲ್ಲ ಈಕ್ವಲ್ ಕೋರ್ಸಸ್ನೇ ಆಫರ್ ಮಾಡ್ತಿದ್ದಾರೆ. ಜೊತೆಗೆ ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು KCET ಕಟ್ ಆಫ್ ಏನಿದೆ ಅಂದರೆ ಸೊ KCET ಕಟ್ ಆಫು RNSITಗೆ ಸ್ವಲ್ಪ ಒಳ್ಳೆ ರ್ಯಾಂಕಿಂಗ್ ಇದ್ದರೆ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ನಿಮಗೆ SJBIT ಇದೆ, ನೆಕ್ಸ್ಟ್ ಇದರಲ್ಲಿ ನಿಮಗೆ ಅಂಬೇಡ್ಕರ್ ಕಾಲೇಜ್ ಇದೆ. ಸೊ ಕಾಂಪಿಟೇಟಿವ್ ವೈಸು KCETಯಲ್ಲಿ ನಿಮಗೆ 3 ಕಾಲೇಜಲ್ಲಿ RNSITಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಅಂದರೆ ಕಂಪ್ಯಾರಿಸನ್ ಆಫ್ 3 ಕಾಲೇಜಸ್ ಬಗ್ಗೆ ಮಾತಾಡಬೇಕಾದಾಗ RNSITಗೆ ಸ್ವಲ್ಪ ಒಳ್ಳೆ ರ್ಯಾಂಕಿಂಗ್ ಇರಬೇಕು IT ರಿಲೇಟೆಡ್ ಬ್ರಾಂಚಸ್ಗೆ ಎಸ್ಪೆಷಲಿ. ನೆಕ್ಸ್ಟು SJBIT, ನೆಕ್ಸ್ಟು ಅಂಬೇಡ್ಕರ್ ಕಾಲೇಜ್ನ ಸ್ಟೂಡೆಂಟು ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಆವರೇಜ್ ಪ್ಯಾಕೇಜ್ ಬಗ್ಗೆ ಮಾತಾಡಿದಾಗ ಸೊ ನಿಮಗೆ 6ರಿಂದ 8 ಲಕ್ಷದ ತನಕ ನೀವು RNSITಯಲ್ಲಿ ಆವರೇಜ್ ಪ್ಯಾಕೇಜ್ ಸಿಗ್ಬೋದು. SJBITಯಲ್ಲಿ 5ರಿಂದ 6 ಲಕ್ಷ, ಸೊ 4ರಿಂದ 5 ಲಕ್ಷ ನೀವು ಅಂಬೇಡ್ಕರ್ ಕಾಲೇಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ರ್ಯಾಂಕಿಂಗಲ್ಲೂ ನೀವು ಕಂಪ್ಯಾರಿಸನ್ ಮಾಡಿಕೊಂಡಾಗ RNSIT ಸ್ವಲ್ಪ ಪ್ಲೇಸ್ಮೆಂಟ್ ಆಸ್ಪೆಕ್ಟ್ಸಲ್ಲಿ ಸ್ವಲ್ಪ ಬೆಟರ್ ಅಂತ ನಿಮಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಬಂದಾಗ ಹೈಯೆಸ್ಟ್ ಪ್ಯಾಕೇಜು RNSITಯಲ್ಲಿ ಹೈಯೆಸ್ಟ್ 50 ಲಕ್ಷದ ತನಕ ರೀಚ್ ಆಗಿದೆ. ಸೊ SJBITಯಲ್ಲಿ ಅಪ್ರಾಕ್ಸಿಮೇಟ್ 30+ ರೀಚ್ ಆಗಿದೆ. ಸೊ ಅಂಬೇಡ್ಕರ್ ಕಾಲೇಜಲ್ಲೂ ಒಂದು ಡೀಸೆಂಟ್ ಹೈಯೆಸ್ಟ್ ಪ್ಯಾಕೇಜು ರೀಚ್ ಆಗಿದೆ. ಇದು ಪ್ಲೇಸ್ಮೆಂಟ್ ಆಸ್ಪೆಕ್ಟಲ್ಲಿ ನೀವು ಮಾತಾಡಿದಾಗ. ಒಂದು ಹಾಸ್ಟೆಲ್ ವಿಷಯಕ್ಕೆ ಬಂದಾಗ RNSITಯಲ್ಲೂ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇದೆ, SJBITಯಲ್ಲೂ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇದೆ, ಜೊತೆಗೆ ಅಂಬೇಡ್ಕರ್ ಕಾಲೇಜಲ್ಲೂ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇದೆ. ಸೊ ಬೆಟರ್ ಈಗ 3 ಕಾಲೇಜ್ ಕಂಪ್ಯಾರಿಸನ್ ಮಾಡಿಕೊಂಡಾಗ ಕಂಪ್ಯಾರಿಟಿವ್ಲಿ SJBIT ಹಾಸ್ಟೆಲ್ ಬೆಟರ್ ಅಂತ ಫೀಡ್ಬ್ಯಾಕ್ ಇದೆ. ಸೊ ಆ ಆಸ್ಪೆಕ್ಟಲ್ಲಿ ಸೊ ನೀವೇನಾದರೂ ಒಳ್ಳೆ ಹಾಸ್ಟೆಲು ಅಂದರೆ SJBITಗೆ ತುಂಬ ರಿವ್ಯೂಸಲ್ಲಿ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಪ್ಲೇಸ್ಮೆಂಟ್ ವಿಷಯದಲ್ಲಿ RNSIT ಆದರೆ ಹಾಸ್ಟೆಲ್ ಲೈಫಲ್ಲಿ SJBIT ನಿಮಗೆ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ಹೈಯೆಸ್ಟ್ ಪ್ಯಾಕೇಜ್ ಈಗ ಫ್ಯಾಕಲ್ಟಿ ವೈಸ್ ಬಂದಾಗ ಸೊ ನೀಟಾಗಿ ಡೀಟೇಲ್ಡಾಗಿ RNSIT ಅವರ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ಫ್ಯಾಕಲ್ಟಿ PhD ಆಗಿದೆ, ಎಷ್ಟು ಜನ ಫ್ಯಾಕಲ್ಟಿ
ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ, ಎಷ್ಟು ಜನ ಫ್ಯಾಕಲ್ಟಿ ಪ್ರೊಫೆಸರ್ಸ್ ಇದ್ದಾರೆ. ಸೊ ಓವರ್ ಆಲ್ ನಂಬರ್ನ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ SJBITಯಲ್ಲೂ ಅಷ್ಟೇ ಎಲ್ಲ ಕಾಲೇಜಲ್ಲೂ ಫ್ಯಾಕಲ್ಟಿ ವೈಸ್ ಓಕೆ ಇರ್ತಾರೆ. ಸೊ ಕಂಪ್ಯಾರಿಟಿವ್ಲಿ ರ್ಯಾಂಕಿಂಗಲ್ಲಿ ಈಗ ಪ್ಲೇಸ್ಮೆಂಟ್ ಆಸ್ಪೆಕ್ಟಲ್ಲಿ ಮಾತಾಡಿದಾಗ ಗ್ರೇಡಿಂಗ್ ಕೊಟ್ಟಾಗ RNSIT, SJBIT, ಅಂಬೇಡ್ಕರ್ ಕಾಲೇಜ್ ಅಂತ ಫ್ಯಾಕಲ್ಟಿ ಕ್ವಾಲಿಟಿಯಲ್ಲಿ ನಾವು ಗ್ರೇಡ್ ಮಾಡ್ಬೋದು. ಸೊ ಎಲ್ಲ ಫ್ಯಾಕಲ್ಟೀಸು ಡಿಪೆಂಡ್ ಇರ್ತಾರೆ, ಸೇಮ್ ರೇಂಜಲ್ಲೇ ಇರ್ತಾರೆ, ಬಟ್ ಡಿಪೆಂಡ್ ಆನ್ ದ ಸ್ಟೂಡೆಂಟ್ಸು. ಸೊ ಅವ್ರು ತೊಗೊಳೋ ಇನ್ಪುಟ್ಸು ಮೇಲೆ ಕ್ವಾಲಿಟಿ ಆಫ್ ದ ಫ್ಯಾಕಲ್ಟಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಳ್ಳೆ ಸ್ಟೂಡೆಂಟ್ ಸಿಕ್ಕಿದಾಗ ಯಾರು ಬೇಕಾದರೂ ಪಾಠ ಮಾಡಿದ್ರೆ, ಸೊ ಒಳ್ಳೆ ರ್ಯಾಂಕಿಂಗ್ ಇರೋ ಸ್ಟೂಡೆಂಟ್ RNSITಗೆ ಹೋಗೋದ್ರಿಂದ ಸೊ ಆ ಗ್ರೇಡು ಈಗ ನಾವು RNSITಗೆ ಕೊಡ್ಬೋದು. ಸೊ ನೆಕ್ಸ್ಟ್ ಅಂದರೆ ಓನ್ಲಿ 3 ಕಂಪ್ಯಾರಿಸನಲ್ಲಿ ನಾನು ಮಾತಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಕೋಡಿಂಗ್ ಕಲ್ಚರ್ ಯಾವ ಕಾಲೇಜಲ್ಲಿ ಚೆನ್ನಾಗಿದೆ ಅಂದರೆ RNSITಯಲ್ಲಿ ಚೆನ್ನಾಗಿದೆ. ನೆಕ್ಸ್ಟ್ SJBIT, ನೆಕ್ಸ್ಟ್ ಅಂಬೇಡ್ಕರ್ ಕಾಲೇಜಲ್ಲಿ ಕೋಡಿಂಗ್ ಕಲ್ಚರು ತುಂಬ ಚೆನ್ನಾಗಿದೆ. ಇಂಟರ್ನ್ಶಿಪ್ಸು ಪ್ಲೇಸ್ಮೆಂಟ್ಸ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲೇ ಇಂಟರ್ನ್ಶಿಪ್ಪು ಚೆನ್ನಾಗಿರುತ್ತೆ. ಆ ರ್ಯಾಂಕಿಂಗಲ್ಲಿ ನೀವೇನಾದರೂ ಕಂಪ್ಯಾರಿಸನ್ ಮಾಡಿಕೊಂಡಾಗ ಸೊ ಸೇಮ್ ಪ್ಯಾಟ್ರನ್ನ RNSIT, SJBIT ಮತ್ತು ನೀವು ಅಂಬೇಡ್ಕರ್ ಕಾಲೇಜನ್ನ ಕನ್ಸಿಡರ್ ಮಾಡ್ಕೊಬೋದು. ಕ್ಯಾಂಪಸ್ ಲೈಫು ತುಂಬ ಚೆನ್ನಾಗಿ ಯಾವ ಕಾಲೇಜಲ್ಲೇ ಫೀಲ್ ಆಗುತ್ತೆ ಅಂದರೆ ಸೊ ಎಲ್ಲರೂ ಹೇಳೋದು SJBIT ಕ್ಯಾಂಪಸ್ ಲೈಫ್ ಚೆನ್ನಾಗಿದೆ, ಸೆಕೆಂಡ್ RNSIT, ನೆಕ್ಸ್ಟ್ ಅಂಬೇಡ್ಕರ್ ಕಾಲೇಜನ್ನ ಹೇಳ್ಬೋದು. ಸೊ ಎಸ್ಪೆಷಲಿ ನಿಮಗೆ ಯಾವುದು ಈಗ IT ರಿಲೇಟೆಡ್ ಬ್ರಾಂಚಸ್ಸು CS, AML, ಡಾಟಾ ಸೈನ್ಸ್ ತೊಗೊತೀರಿ ಅಂದರೆ ಈ 3 ಕಾಲೇಜಲ್ಲಿ ಯಾವುದನ್ನು ಪ್ರಿಫರ್ ಮಾಡ್ಬೋದು ಅಂದರೆ ಪ್ರಿಫರೆನ್ಸಲ್ಲಿ ನೀವು RNSIT, SJBIT, ಅಂಬೇಡ್ಕರ್ ಕಾಲೇಜಿನ ತೊಗೊಂಡ್ರೆ ಚೆನ್ನಾಗಿರುತ್ತೆ. EC ಆದರೂ ಅಷ್ಟೇ ಸೇಮ್ ಪ್ಯಾಟ್ರನ್ನ ಫಾಲೋ ಮಾಡ್ಕೊಳ್ಳಿ. ಮೆಕ್ಯಾನಿಕಲ್ ರಿಲೇಟೆಡ್ ಆದರೆ ಅಂಬೇಡ್ಕರ್ ಕಾಲೇಜು, RNSIT, SJBIT ಇಟ್ಕೊಳ್ಳಿ. ನೆಕ್ಸ್ಟ್ ಸಿವಿಲ್ ಆದರೆ ಸೇಮ್ ಪ್ಯಾಟ್ರನ್ನು ಅಂಬೇಡ್ಕರು, RNSIT, SJBIT ಅಂತ ಇಟ್ಕೊಳ್ಳಿ. ಸೊ ಫೈನಲ್ ಆಗಿ ಏನಪ್ಪ ಕಂಪ್ಯಾರಿಸನ್ ಹೇಳ್ಬೋದು ಅಂದರೆ ನಿಮಗೆ ಒಂದು ಒಳ್ಳೆ ಪ್ಲೇಸ್ಮೆಂಟು, ಒಂದು ಒಳ್ಳೆ ಕ್ಯಾಂಪಸ್ ಲೈಫ್ ಬೇಕು ಅಂದರೆ RNSITನ ಚೂಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಕೋರ್ ಇಂಜಿನಿಯರಿಂಗು, ಒಂದು ಒಳ್ಳೆ ಎಜುಕೇಷನ್ನು, ಟ್ರಸ್ಟ್ BGS ಗ್ರೂಪಲ್ಲಿ ಟ್ರಸ್ಟಲ್ಲಿ ಓದಬೇಕು ಅಂದರೆ ನೀವು SJBITನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನಿಮ್ಮದು ಒಂದು ಒಳ್ಳೆ ಏಡೆಡ್ ಕಾಲೇಜಲ್ಲಿ ಒಂದು ಕಡಿಮೆ ಬಜೆಟಲ್ಲಿ ಓದಬೇಕು ಅಂದರೆ ಅಂಬೇಡ್ಕರ್ ಕಾಲೇಜು ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಸೊ ಫೈನಲ್ ಆಗಿ ತುಂಬ ಜನ ಸ್ಟೂಡೆಂಟ್ಸು ಏನು ಕೇಳ್ತಾರೆ ಅಂದರೆ ಕಂಪ್ಯಾರಿಸನ್ ಅಂತ ಕೇಳ್ತಿರ್ತೀರಿ. ಸೊ ಯಾವುದೇ ಕಾಲೇಜಲ್ಲಿ ಏನೇ ಕಂಪ್ಯಾರಿಸನ್ ಮಾಡಿಕೊಂಡ್ರು ಫೈನಲ್ ಆಗಿ ನಾವು ಡಿಪೆಂಡ್ ಆಗೋದು ಪ್ಲೇಸ್ಮೆಂಟ್ ಮೇಲೆ. ಸೊ ಯಾವ ಕಾಲೇಜಲ್ಲಿ ಚೆನ್ನಾಗಿ ಪ್ಲೇಸ್ಮೆಂಟ್ ಮಾಡಿಕೊಡ್ತಾರೋ ಆ ಕಾಲೇಜನ್ನ ಟಾಪ್ ಅಂತ ಕನ್ಸಿಡರ್ ಮಾಡ್ಕೊಬೋದು. ಸೊ ಎಲ್ಲ ಈ 3 ಕಾಲೇಜಲ್ಲೂ ಒಳ್ಳೆ ಸ್ಟೂಡೆಂಟ್ಸ್ ಇರ್ತಾರೆ, 3 ಕಾಲೇಜಲ್ಲೂ ಒಳ್ಳೆ ಫ್ಯಾಕಲ್ಟಿ ಇರ್ತಾರೆ, 3 ಕಾಲೇಜಲ್ಲೂ ಸೇಮ್ ಬ್ರಾಂಚಸ್ ಇದೆ. ಸೊ ನಿಮಗೆ ಯಾವುದು ಕನ್ವಿನಿಯೆಂಟ್ ಅನಿಸುತ್ತೆ ಆ ಕಾಲೇಜನ್ನ ನೀವು ಪ್ರಿಫರ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಹೈಯೆಸ್ಟ್ ಮ್ಯಾನೇಜ್ಮೆಂಟ್ ಫೀಸ್ ಕೊಟ್ಟು ಹೋಗೋದಕ್ಕಿಂತ ಸೊ ನಿಮ್ದೇನಾದರೂ KCETಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಇದ್ದರೆ ಈ 3 ಕಾಲೇಜಲ್ಲಿ ಏನಾದರೂ ನೀವು ಕಂಗೇರಿ ಸರೌಂಡಿಂಗಲ್ಲೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ 3 ಕಾಲೇಜ್ಗೆ ನೀವು ಪ್ಲ್ಯಾನ್ ಮಾಡೋಂಗಿದ್ರೆ ಮಾಡ್ಬೋದು. 3 ಕಾಲೇಜು ಒಂದು ವೆರಿ ಕಾಂಪಿಟೇಟಿವ್ ಕಾಲೇಜಸ್ಸು. ಸೊ ಯಾವುದೇ ಜಾಬು ಪ್ಯೂರ್ಲಿ ಡಿಪೆಂಡ್ ಆನ್ ಯುವರ್ ಸ್ಕಿಲ್. ಸೊ ಎಲ್ಲಿ ನೀವು ಸ್ಕಿಲ್ಗೆ ಮೋರ್ ಫೋಕಸ್ ಮಾಡ್ತೀರೋ ಅಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಬರುತ್ತೆ. ಕಾಲೇಜ್ ಏನೇ ಇದ್ರೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡ್ಬೋದು. ಸೊ ಐ ಥಿಂಕ್ ಮೆಜಾರಿಟಿ ಕಂಪ್ನೀಸ್ನ ಎಲ್ಲ ಕಾಲೇಜಸ್ಸು ಈಗ ಕರೆಸ್ತಿದ್ದಾವೆ. ಏನಕ್ಕೆ ಅಂದರೆ ನಿಮ್ಗೇನಾದರೂ ಕಂಪ್ನೀಸ್ ಕರೆಸದೆ ಪ್ಲೇಸ್ಮೆಂಟ್ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಇಯರಿಂದ ಯಾರೂ ಅಡ್ಮಿಷನ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಯಾವುದೇ ಕಾಲೇಜಿಗೆ ಸೇರಿ ಈ 3 ಕಾಲೇಜಲ್ಲಿ ನನ್ನ ಕಂಪ್ಯಾರಿಸನ್ನೇ ಕೇಳಿ ನೀವು ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ಯಾವುದೇ ಕಾಲೇಜಿಗೆ ನೀವು ಜಾಯ್ನ್ ಆಗೋಕ್ಕೆ ಮುಂಚೆ ಈಗ ನಿಮ್ದೇನಾದರೂ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಎಲ್ಲ ನೀವು ಆಲ್ರೆಡಿ ಪ್ರಿಡಿಕ್ಟ್ ಮಾಡ್ತಿದ್ರೆ ನಮ್ಗೆ ಈ ಕಾಲೇಜಲ್ಲಿ ಸಿಗಬೇಕು ಅಂತ ಆ ಕಾಲೇಜ್ ಕ್ಯಾಂಪಸ್ ವಿಸಿಟ್ ಮಾಡಿ ಅಲ್ಲಿರೋ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಒಳ್ಳೆ ಮಾಹಿತಿ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಅಯ್ಯೋ ಹೋದರೆ ಖರ್ಚು ಬರುತ್ತೆ, ಈಗ ಅಲ್ಲಿಂದ ನಾವು ಬಸ್ ಚಾರ್ಜ್ ಇಟ್ಕೊಂಡು ಹೋಗಬೇಕು, ಇಲ್ಲ ಕ್ಯಾಬ್ ಮಾಡಿ ಹೋಗಬೇಕು, ಕಾರಲ್ಲಿ ಹೋಗಬೇಕು, ಪೆಟ್ರೋಲ್ ಡೀಸೆಲ್ ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿದ್ರೆ 4 ವರ್ಷ ನೀವು ಸಫರ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ 3 ಕಾಲೇಜ್ ಅಂತಲ್ಲ, ಯಾವುದೇ ಕಾಲೇಜಲ್ಲಿ ನಿಮಗೆ ಅಡ್ಮಿಷನ್ ಆಗಿದ್ರೂ ಸರಿ ನೀವು ಖಂಡಿತ ಆ ಕಾಲೇಜ್ಗೆ ವಿಸಿಟ್ ಮಾಡಿ ನೀಟಾಗಿ ಫೀಡ್ಬ್ಯಾಕ್ ತೊಗೊಳ್ಳಿ ಸ್ಟೂಡೆಂಟ್ಸ್ ಹತ್ರ. ಸ್ಟೂಡೆಂಟ್ಸೇ ಹೇಳ್ತಾರೆ ಏನಿದೆ, ಸೇರ್ಬೋದೋ ಸೇರಬಾರ್ದೋ ಸೊ ಅಂತ. ಸೊ ಮೆಜಾರಿಟಿ ನೀವು ಅಲ್ಲಿರೋ ಸ್ಟೂಡೆಂಟ್ಸ್ ಕೇಳಿದ್ರೆ ಹೇಳ್ತಾರೆ. ಜೊತೆಗೆ ಅಲ್ಲಿರೋ ಫ್ಯಾಕಲ್ಟಿನ ಇಂಟ್ರಾಕ್ಷನ್ ಮಾಡಿ, ಸೊ ಆವಾಗ ಅವರು ಖಂಡಿತ ಮಾಹಿತಿ ಕೊಡ್ತಾರೆ. ಜಸ್ಟ್ ಆನ್ಲೈನಲ್ಲೇ ರಿವ್ಯೂ ತೊಗೊಳೋದಕ್ಕಿಂತ ಸೊ ಡೈರೆಕ್ಟಾಗಿ ಹೋಗಿ ನೀವು ಕಾಲೇಜ್ ಬಗ್ಗೆ ರಿವ್ಯೂ ತೊಗೊಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅನ್ಕೊತೀನಿ. ಇನ್ನೂ ಏನಾದರೂ ಮಾಹಿತಿ ಮಿಸ್ ಆಗಿದ್ರೆ ಖಂಡಿತ ನಿಮ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ತಿಳಿಸಿ. ಸೊ ಐ ಥಿಂಕ್ ಎಲ್ಲರಿಗೂ ಕಂಪ್ಯಾರಿಸನ್ ನೀಟಾಗಿ ಹೇಳಿದ್ದೀನಿ ಅನ್ಕೊತೀನಿ. ಸೊ ನಿಮಗೆ ಹೆಚ್ಚಾಗಿ ಏನಾದರೂ ಈ ಕಾಲೇಜಸ್ ಬಗ್ಗೆ ಗೊತ್ತಿದ್ರೆ ಮೆನ್ಷನ್ ಮಾಡಿ. ಸೊ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್.